ನಿನ್ನೆ ನಮ್ಮ ನಾರಾ ಪ್ರತಾಪ್ ರೆಡ್ಡಿ ಅವರು ನಿಮ್ಮ ಒಂದು ಸಂದರ್ಶನದಲ್ಲಿ ಬಹಳಷ್ಟು ಪಾಯಿಂಟ್ಗಳನ್ನ ಮಾತಾಡಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡ್ಬೇಕಂತ ಹೇಳಿ ಅನ್ಕೊಂಡಿದ್ದೀನಿ. ಪಾಪ ಅವ್ರು ಹೇಳಿದ್ದು NMDC ಪ್ಲಾಂಟ್ ನೀವು ತರಲಿಲ್ಲ ಅಂತೇಳಿ ಹೇಳಿದ್ರು. ನಾನು ಒಪ್ತೀನಿ. ಮತ್ತೆ ಮಿಟ್ಟಲ್ ಪ್ಲಾಂಟಿಗೆ 8,000 ಎಕರೆ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದು. ಮತ್ತೆ ತಾವೇನ್ ಮಾಡಿದಿರಿ? ಮಿಟ್ಟಲ್ ತರ್ರಿ ನೀವು ಕೂಡ. ಮಿಟ್ಟಲ್ ಅವ್ರದ್ದು ಒಂದು ದೊಡ್ಡ ಸ್ಟೀಲ್ ಪ್ಲಾಂಟ್ ಬರ್ಬೇಕಾಯ್ತು. ಮತ್ತೆ ಅದ್ಯಾಕೆ ಬರ್ಲಿಲ್ಲ ಸ್ಟೀಲ್ ಪ್ಲಾಂಟ್? ಅದನ್ನ ನೀವು ತರ್ರಿ, ಆಮೇಲೆ ನಾವು NMDC ತರ್ತೀವಿ. ಫಸ್ಟ್ ಮಿಟ್ಟಲ್ ಆಗಿರೋದು, ಆಮೇಲೆ NMDCಗೆ ಲ್ಯಾಂಡ್ ಕೊಟ್ಟಿದ್ದು. ಫಸ್ಟ್ ಮಿಟ್ಟಲ್ ನೀವು ತರ್ರಿ, ಆಮೇಲೆ ನಾವು NMDC ತರ್ತೀವಿ. ಅದಕ್ಕೆ ಉತ್ತರ ಕೊಡ್ತೀವಿ. ಬ್ರಹ್ಮಿಣಿ ಸ್ಟೀಲ್ ಏನೋ ಲ್ಯಾಂಡ್ ತಗೊಂಡು ಸ್ಟೀಲ್ ಪ್ಲಾಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ರೇಟಿಗೆ ತಗೊಂಡು ಒಂದು ರೇಟಿಗೆ ಬೇರೆಯವ್ರಿಗೆ ಉತ್ತಮ ಗಾಲವರು ಮಾರಿದ್ದಾರೆ ಅಂತ. ನಿನ್ ಸರ್ಕಾರನೇ ಇದೆಯಲ್ಲ, ನೀನ್ ಎಂಕ್ವೈರಿ ಮಾಡಿಸು. ಎಂಕ್ವೈರಿನಲ್ಲಿ ಏನಾಗುತ್ತೋ ಅದು ನೋಡೋಣ. ನಿನ್ ಸರ್ಕಾರನೇ ಇಟ್ಕೊಂಡು ನೀನು ಆರೋಪ ಮಾಡೋದು ಎಲ್ಲಿ ಇದಾಗುತ್ತೆ? ಇದು ನೀನ್ ಎಂಕ್ವೈರಿ ಮಾಡಿಸೋದ್ರ ಬಗ್ಗೆ, ಬ್ರಹ್ಮಿಣಿ ಸ್ಟೀಲ್ಸ್ ಬಗ್ಗೆ. ಆಮೇಲೆ ನಾವು ರುಕ್ಮಿಣಿ ಒಂದು ಕೆರೆಯನ್ನ ಕಟ್ತೀವಿ ಅಂತೇಳಿ ನಾವು ಮಾತು ಕೊಟ್ಟಿದ್ದೀವಿ. ಇಲ್ಲ ಅಂತ ಹೇಳ್ತಾರೆ, ನಾನು ಕೂಡ ಒಪ್ಕೊಂತೀನಿ. ಅವಾಗ 35ರಲ್ಲಿ 30 ಸೀಟ್ ಬಂದಿದ್ದು, ಕಾಂಗ್ರೆಸ್ 0 ಆಗ್ಬಿಟ್ಟಿತ್ತು. ನಾನು ಅದನ್ನ ಟೆಸ್ಟ್ ಮಾಡಿಸಿವಿ, ಕೊಳಗಲ್ಲು ಒಂದು ಕೆರೆಯನ್ನ ಭೂಮಿನ, ಅಲ್ಲಿ ನೀರು ನಿಲ್ಲಲ್ಲ, ಅದು ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ ನಿಮ್ದು ಅಂತ ಹೇಳಿದಕ್ಕೆ ಅದನ್ನ ನಾವು ಕೈ ಬಿಟ್ಟಿವಿ. ಅದನ್ನ ಕೊಡ್ಡಾಯ ಸಾರಿಗೂ ಗೊತ್ತು, ಅಲ್ಲಿ ಅವಾಗ MP ಆಗಿದ್ದ ಕೊಲ್ಲೂರು ಬಸವನಗೌಡ ಸಾರಿಗೆ ಗೊತ್ತು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದು ಪ್ರತಿಯೊಂದು ಇದರಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತದು. ಆ ನೀರು ಅಲ್ಲಿ ನಿಲ್ಲಲ್ಲ ಅಂತ ಹೇಳಿದಕ್ಕೆ ನಾವು ಫೀಸಿಬಲ್ ಇಲ್ಲ ಅಂತೇಳಿ ನಾಟ್ ಫೀಸಿಬಲ್ ಅಂತ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ನಾವು ಡ್ರಾಪ್ ಮಾಡ್ಕೊಂಡಿದ್ವಿ. ಅದನ್ನ ನೀನ್ ತಿಳ್ಕೊಂಡು ಮಾತಾಡ್ಬೇಕಾಯ್ತು, ಅದು ಮಾತಾಡ್ಲಿಲ್ಲ. ಆಮೇಲೆ ಅಭಿವೃದ್ಧಿ ಬಗ್ಗೆ ಬರ್ರಿ, ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಬರ್ರಿ ಅಂತ ಕೇಳಿದ್ರು. ಪಾಪ ಅಭಿವೃದ್ಧಿ 2008ರಲ್ಲಿ, ನಾನು 2001ರಲ್ಲಿ ಮುನ್ಸಿಪಲ್ ವೈಸ್ ಚೇರ್ಮನ್ ಏನಾಗಿದ್ದೀನೋ ಅವತ್ತು ನನ್ನ ತಮ್ಮ ನಾರಾಯಣರಾವ್ ಪಾರ್ಕ್ ಹೀಗಿದೆ, ನಾರಾಯಣರಾವ್ ಪಾರ್ಕ್ ಡೆವಲಪ್ ಮಾಡಬೇಕು ಅಂತೇಳಿ ಪಾರ್ಕ್ಗಳ ಅಭಿವೃದ್ಧಿ ತಗೊಂಡಿದ್ದು ನನ್ನ ಒಂದು ಮುನ್ಸಿಪಲ್ ವೈಸ್ ಚೇರ್ಮನ್ ಪೀರಿಯಡ್ ಅಲ್ಲಿ. ಮತ್ತೆ ಪ್ರೆಸಿಡೆಂಟ್ ಆದೆ. ಮತ್ತೆ ಅಲ್ಲಿ ಕಾಲಿಲಿ ಯಾಕೆ ನೋಡಿದ್ರು ಸೂರ್ಯನಾರಾಯಣ ರೆಡ್ಡಿ ಅವರು, ಇವರೆಲ್ಲ ಅಲ್ಲಿ ಇಬ್ರು ಆ ಕಡೆ ಕರ್ಕೊಂಡು ಹೋಗೋದು ಎಲ್ಲ ಇದೇ ಕೆಲಸನೇ. ನಾವು ಯಾವಾಗ ಮುನ್ಸಿಪಾಲಿಟಿಯಲ್ಲಿ BJP ಜೆಂಡಾ ಹಾರ್ತೋ ಆವತ್ತಿನಿಂದ ಕೂಡ ಇವ್ರು ಹೆಂಗಾದ್ರೂ ಕಾಲು ಎಳಿಬೇಕು, ಎಳಿಬೇಕು ಅಂತೇಳಿ ಇಬ್ರನ್ನ ಆ ಕಡೆ ಕರ್ಕೊಂಡೋಗಿ ಅಲ್ಲಿ ಯಾರನ್ನೊಬ್ರು ಕುಮಾರಸ್ವಾಮಿ ಅಂತೇಳಿ ಪ್ರೆಸಿಡೆಂಟ್ ಮಾಡಿದ್ರು. ಮತ್ತೆ ನನ್ನ ತಮ್ಮ ಕಾನೂನು ಹೋರಾಟ ಮಾಡಿ 1.5 ತಿಂಗಳಲ್ಲೇ ಅವ್ರನ್ನ ಇಳಿಸಿ, ಯಾಕಂದ್ರೆ ಅದು ಒಂದು ಪಾರ್ಟಿಯಿಂದ ಆಯ್ಕೆಯಾಗಿ ಇನ್ನೊಂದು ಪಾರ್ಟಿಯಲ್ಲಿ ಇದಾಗಿದ್ದಾನೆ ಅಂತೇಳಿ ಮತ್ತೆ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಪ್ರೆಸಿಡೆಂಟ್ ಆದ್ಮೇಲೆ ಕೂಡ ಆ ಕಾಂಗ್ರೆಸ್ ಅವ್ರಿಗೆ ತಟ್ಕೊಳ್ಳಾರ್ದಂಗೆ ಲಾಸ್ಟಿಗೆ ಅದನ್ನ ಕಾರ್ಪೊರೇಷನ್ ಅಂತೇಳಿ ಮಾಡಿ 6 ತಿಂಗಳಲ್ಲಿ ಡಿಸಾಲ್ವ್ ಮಾಡಿದ್ರು. ಡಿಸಾಲ್ವ್ ಮಾಡಿದ್ರೆ ನಾನು ಹೈಕೋರ್ಟ್ಗೆ ಹೋಗಿ ಆರ್ಟಿಕಲ್ 243U ಪ್ರಕಾರ ಒನ್ಸ್ ಎಲೆಕ್ಟೆಡ್ ಶುಡ್ ಕಂಟಿನ್ಯೂ ಇನ್ ದ ಆಫೀಸ್ ಫಾರ್ 5 years ಅಂತೇಳಿ ಸಂವಿಧಾನದಲ್ಲೇ ಇದೆ. ಹಾಗಾಗಿ ಒಂದ್ಸಾರಿ ಎಲೆಕ್ಟ್ ಆದ್ಮೇಲೆ 5 ವರ್ಷ ಆಫೀಸಲ್ಲಿ ಎಲೆಕ್ಟ್ ಆಗಿದ್ದವ್ರು ಇರಬೇಕು ಅಂತ ಇದೆ. ಹಂಗಾಗಿ ನಾನು ಮತ್ತೆ ಫಸ್ಟ್ ಮೇಯರು ಲಾಸ್ಟ್ ಪ್ರೆಸಿಡೆಂಟ್ ಆಗಿ ಸಿಟಿನ ಇದು ಮಾಡಿದೆ. ಜನ ಅದನ್ನ ನೋಡಿನೇ ಮತ್ತೆ 2008ರಲ್ಲಿ MLA ಮಾಡಿದ್ದು. ಯಾವತ್ತಾದ್ರೂ ಕೂಡ ಏನು MLA ಪೀರಿಯಡ್ 2008ರಿಂದ 13, 2018ರಿಂದ 23ವರೆಗೆ ಯಾವತ್ತನ್ನ ಆಗ್ಲಿ ನಾವು ಒಬ್ಬ ಮನೆಗೋಗಿ ಒಂದು ಗಲಾಟೆ ಆಗ್ಲಿ, ಒಂದು ಬೇರೆ ಏನ ಗಲಾಟೆಗಳಾಗ್ಲಿ ಯಾವತ್ತನ್ನ ಒಂದು ದಿವಸ ಅನ್ನ ಜನರು ನೋಡಿದಾರ? ನೋಡೇ ಇಲ್ಲ. ಪ್ರತಾಪ್ ರೆಡ್ಡಿ ಅಭಿವೃದ್ಧಿ ಬಂದೇ ಅಭಿವೃದ್ಧಿ. ಎಷ್ಟು ರೋಡ್ಗಳು ಹಾಕಿರಾಯ ನೀವು? ನಾವು ಹಾಕಿದ್ದಂತ ಡಬಲ್ ರೋಡ್ಗಳು ಬಳ್ಳಾರಿ ಸಿಟಿಗೆ ಒಂದು ಕಳೆ ತಂತು. ಇದು ಕಾರ್ಪೊರೇಷನ್ ಸಿಟಿ ಅಂತೇಳಿ ಒಂದು ಜನಕ್ಕೆ ಗೊತ್ತಾಯ್ತು. ರಿಂಗ್ ರೋಡ್ ತಂದ ನನ್ನ ತಮ್ಮ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ದೀವಿ, ಆಮೇಲೆ ಟೆಕ್ಸ್ಟೈಲ್ ಪಾರ್ಕ್ಗಳು ತಂದಿದ್ದೀವಿ. ಎಷ್ಟು ಮಂದಿಗೆ ಒಂದು ಜನಕ್ಕೆ ಒಂದು ಸಹಾಯ ಮಾಡ್ಬೇಕು ಅಂತೇಳಿ ವಾಡಾ ಅಂತೇಳಿ ಒಂದು ಮಾಡ್ದ ನನ್ನ ತಮ್ಮ ಜನಾರ್ದನ್ ರೆಡ್ಡಿ, ವಿಜಯನಗರ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ 540 ಎಕರೆ ತಗೊಂಡು ಸುತ್ತಮುತ್ತ ಸ್ಕ್ವೇರ್ ಕಿಲೋಮೀಟರ್ ತಗೊಂಡು ಅಲ್ಲೆಲ್ಲ ಇಂಡಸ್ಟ್ರೀಸ್ ಬಂದ್ರೆ ನನ್ನ ಯುವಕರಿಗೆಲ್ಲ ಜಾಬ್ ಸಿಗುತ್ತೆ ಅಂತೇಳಿ ಒಂದು ಉದ್ದೇಶದಿಂದ ಅವತ್ತು ವಾಡಾ ಮಾಡಿದ್ದು. ನೀವ್ ಏನ್ ಸಾಧಿಸಿದ್ರಿ, ಏನ್ ಮಾಡಿದಿರಿ ಅಂತೇಳಿ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಅಭಿವೃದ್ಧಿ ಬಗ್ಗೆ ಬರ್ಲಿ ಅಂದ್ರೆ ದುರ್ಗಮ್ಮ ಗುಡಿಗೆ ಬಾ ಅಂತ ಹೇಳ್ತಾನೆ. ದುರ್ಗಮ್ಮ ಗುಡಿ ಹೆಂಗಿತ್ತು? ನನ್ನ ತಮ್ಮ ಎಷ್ಟು 17 ಕೋಟಿ ಹಣ ತಂದು ಅದನ್ನ ಅಭಿವೃದ್ಧಿ ಮಾಡಿದ್ಯಾರು?
ಪ್ರತಿ ಒಂದು ವಿಷಯದಲ್ಲಿ ಕೂಡ ಅಂಡರ್ ಬ್ರಿಡ್ಜ್ ಅಂಡರ್ ಪಾಸ್ ಬಹಳ ಇರಿಕೆಟ್ ಆಗ್ತಾ ಇದೆ ಅಂತೇಳಿ 8.5 ಕೋಟಿ ತಂದು ಅದ್ರ ಬುಡ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾವು ಹ್ಯಾಂಡ್ ಓವರ್ ಮಾಡ್ಬಿಟ್ಟಿವಿ ನಮ್ಮ ಪಾಲನ್ನ ಅಧ್ಯಕ್ಷರಿದ್ದಾಗ. ಅದನ್ನ ಕೊಟ್ಬಿಟ್ಟಿವಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ, ಇನ್ನೊಂದು ಪಾಸ್ ಆ ಕಡೆ ಮಾಡ್ರಿ ಅಂತೇಳಿ. ಅದ್ಯಾಕೆ ಮಾಡ್ಲಿಲ್ಲ ನೀವು? ಎಷ್ಟು ದಿನ ಆಯ್ತು? 2.5 ವರ್ಷ ಆಯ್ತು. 27 ಕೋಟಿ ಮೇಲೆ ತಂದು ದುರ್ಗಮ್ಮಗುಡಿ ಅಭಿವೃದ್ಧಿ ಆಗಿರ್ಬೋದು, ಪ್ರತಿ ಒಂದು ವಿಷಯದಲ್ಲಿ ಇವತ್ತು ಬಳ್ಳಾರಿ ಹೆಂಗಿತ್ತು ಹೆಂಗಾಯ್ತು ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾವು ಮಾತಾಡ್ಕೊಳ್ಳೋದಲ್ಲ. ಏನು ಓಸಿ ಬರೆಯೋದು, ಇದನ್ನ ಇಸ್ಪೆಕ್ಟ್ ಆಡ್ಸೋದು, ಮತ್ತೆ ಗಾಂಜಾ ಕುಡ್ಸೋದು ಯೂತ್ಗೆ ಎಲ್ಲ. ಆಮೇಲೆ ಪ್ರತಿಯೊಂದು ಅಕ್ಕಿ ಕೂಡ 2 ಸಾರಿ ಇಟ್ಕೊಂಡ್ರಲ್ಲ, ಪಬ್ಲಿಕ್ ಅಲ್ಲಿ ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಕಳ್ಳಕ್ಕಿ ತಗೊಂತಾ ಇದಾರೆ ಅಂತೇಳಿ 2 ಸಾರಿ ಇಟ್ಕೊಂಡ್ರು. ಏನ್ ಮಾಡ್ತಾ ಇದ್ದೀರಿ ನೀವು? ಪ್ರತಿಯೊಂದು ಅಭಿವೃದ್ಧಿ ಬಾ, ನೀನ್ ಬಾ ಚರ್ಚೆಗೆ, ನಾನು ಬರ್ತೀನಿ. ಎಲ್ಲಿ ಕೂಡ ಅಲ್ಲಿ ಕೂಡ ಬಾ. ನೀನೇನ್ ಅಭಿವೃದ್ಧಿ ಮಾಡಿ ನಿಮ್ಮ ಅಣ್ಣನ ಮಗ ಬಹಳ ಪ್ರೀತಿಯಿಂದ ಜನರು ಪ್ರೀತಿ ವಿಶ್ವಾಸದಿಂದ ಗೆದ್ದಾನ ಅಂತ ಹೇಳ್ತೀರಿ. ಯಾರು ನಿಮ್ ತಮ್ಮ ನಿನ್ನ ಅಣ್ಣನ ಮಗ ಗೆದ್ದಿಲ್ಲ. ಎಲ್ಲಿ ಗೆದ್ದಾನೆ ಅಂತಂದ್ರೆ, ನಂದು 38,000, ನಮ್ ಸೊಸೆದು 48,000, 2 ಕಲ್ತ್ರೆ 86,000, ಅವನಿಗೆ ಬಿದ್ದಿದ್ದು 86,000. ಎಲ್ಲರೂ ಜನರು ನೋವು ಪಡ್ಕೊಳ್ತಾ ಇದ್ದಾರೆ, ಎಂತವನ್ನ MLA ಮಾಡಿವಿ ಇವತ್ತು ನಾವು ಅಂತೇಳಿ. ಅಂತ ಪರಿಸ್ಥಿತಿಯಲ್ಲಿ ಅವನ್ ಯಾರು ಸತೀಶ್ ರೆಡ್ಡಿ ಅಂತೆ, ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನ್ MLAನಾ, ex-MLAನಾ, ಅಥವಾ ಏನನ್ನ ಮಂತ್ರಿನ, ಎಕ್ಸ್ ಮಿನಿಸ್ಟರ್, ಅಥವಾ ಏನನ್ನ ಕಾರ್ಪೊರೇಟ್ರ? ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗ್ ಬಂದು ನೀವು ಬ್ಯಾನರ್ ಹಾಕ್ತಿ ಅಂತಂದ್ರೆ ಸುಮ್ನೆ ಕುತ್ಕೊಳಕ್ ಆಗುತ್ತಾ ನಮ್ಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡಿ ಗಾಳಿ ಅಂತೇಳಿ. ಗಾಳಿ ಇಲ್ದಂಗೆ ನೀನ್ ಕೂಡ ಬದುಕಲ್ಲ, ಅದು ತಿಳ್ಕೊ ನೀನು. ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನ್ ಮನೆ ಹೆಸರು, ನಿನ್ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ ಪರಿಸ್ಥಿತಿ? ಯಾವತ್ತು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದು ಏನಂದ್ರೆ, ಅವ್ರು ಬಂದ್ಮೇಲೆನೆ ಅಭಿವೃದ್ಧಿ ಆಯ್ತು, ಅವ್ರು ಬಂದ್ಮೇಲೆ ಶಾಂತಿ ಆಯ್ತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ್ ಕನ್ಸ್ ಏನಿತ್ತು ಅಂತಂದ್ರೆ, ಬಳ್ಳಾರಿನ ಬೆಂಗಳೂರು ಮಾಡ್ಬೇಕಂತ ಇದ್ದ. ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕನ್ಸ್ಕೊಂಡು ನನ್ನ ತಮ್ಮ ಇವತ್ತು ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ ಕೈಯಲ್ಲಿ CBI ಇದೆ, ನಿಮ್ ಕೈಯಲ್ಲಿ ED ಇದೆ ಅಂತ ಮಾತಾಡ್ತೀಯಲ್ಲ. ನನ್ನ ತಮ್ಮನ್ನ ಒಳಗ್ ಹಾಕಿದಾಗ ನಿಮ್ಮ CBI ಇತ್ತಲ್ಲ, ED ಇದ್ದಿಲ್ಲ ನಿಮ್ದು. ಅನ್ಯಾಯವಾಗಿ ನನ್ನ ತಮ್ಮನ್ನ ಒಳಗಿಟ್ರಲ್ಲ ನೀವು. ಅವಾಗೇನು ಅದಕ್ಕೇನು ಉತ್ತರ ಕೊಡ್ತೀನಿ ನೀನು? ಪ್ರತಿಯೊಂದು ಕೂಡ ಆಲೋಚನೆ ಮಾಡ್ಕೊಂಡು ಮಾತಾಡ್ಬೇಕು. ಇನ್ನೇನೋ ದೊಡ್ಡ 2 ಸರ್ಕಲ್ ಅಂದ್ರೆ ಎಲ್ಲ ನನ್ ಫಂಡೆ. ರಾಯಲ್ ಸರ್ಕಲ್ ನನ್ ಫಂಡೆ. ಶ್ರೀರಾಮುಲು ಸಾರು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಎಷ್ಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾರು ತಂದ್ರು? ಶ್ರೀರಾಮುಲು ಮಿನಿಸ್ಟರ್ ಇದ್ದಾಗ ತಂದಿಲ್ಲನಾ? ಅದನ್ನ ಅಡಿಗೆಲ್ಲಿ ಹಾಕಿದ್ ಯಾವಾಗ ನಾವು? ಅದನ್ನ ಪೂರ್ತಿ ಮಾಡ್ಲಿಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ಮತ್ತೆ ಏನೋ ಮಾತಾಡ್ತೀವಿ ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ. ಪ್ರತಿಯೊಂದು ಈಗ ಓವರ್ ಬ್ರಿಡ್ಜ್ಗಳು, ಸತ್ತಾನಪೇಟೆ ಓವರ್ ಬ್ರಿಡ್ಜ್ ನ ನಾವು ಅಡಿಗೆಲ್ಲಿ ಹಾಕಿದೀವಿ, ಅದನ್ನ ಮಾಡ್ಲಿಕ್ಕೆ ಆಗಿಲ್ಲ ನಿಮ್ ಸರ್ಕಾರಕ್ಕೆ. ನಾನು ಮತ್ತೆ ನೆಕ್ಸ್ಟ್ MLA ಆದಾಗ 6 ತಿಂಗಳಲ್ಲಿ ನಾನು ಮಾಡಿ, ನಾನು ಜೂನ್ 21 ನನ್ನ ಬರ್ತ್ಡೇ ಆವತ್ತು ನಾನು ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಕ್ಕೆ ಕಾಂಟ್ರಾಕ್ಟರ್ ಫಿನಿಶ್ ಮಾಡ್ದ. ಅದನ್ನ ಕೌಲ್ ಬಜಾರ್ಗೆ ಹೋಗೋ ಒಂದು ಓವರ್ ಬ್ರಿಡ್ಜ್ ಯಾರು ಮಾಡಿದ್ರು? ಸತ್ತಾನಪೇಟೆ ಓವರ್ ಬ್ರಿಡ್ಜ್ ಅಂಡರ್ ಪಾಸ್ ಯಾರು ಮಾಡಿದ್ರು? ಏನು ಅಭಿವೃದ್ಧಿ ಕೆಲಸಗಳು ಆಗಿಲ್ವಾ? ಬಸವೇಶ್ವರ ಕಾಲನಿ ರೋಡ್ ಯಾರು? ನನ್ ಫಂಡ್ ಅದು. 4 ಸಾರಿ ಟೆಂಡರ್ಗಳು ಹಾಕಿ ಈಗ ಆಗಿದೆ. ಅನಂತಪುರ ರೋಡ್ 4 ಲೈನ್ಸ್ ರೋಡ್ ಯಾರು ಮಾಡಿದ್ರು? ರಿಂಗ್ ರೋಡ್ ಯಾರು ಮಾಡಿದ್ರು? ನ್ಯಾಷನಲ್ ಹೈವೇಗಳು ಯಾರು ತಂದ್ರು? ನ್ಯಾಷನಲ್ ಹೈವೇ NH67 150A ಇವತ್ತು ಯಾರು ತಂದ್ರು? ಶ್ರೀರಾಮ್ನವರು MP ಇದ್ದಾಗ ಅವೆಲ್ಲ ಫಂಡ್ಸ್ ತಂದು ಅಭಿವೃದ್ಧಿ ಮಾಡಿದ್ದು. ಅಭಿವೃದ್ಧಿ ವಿಷಯದಲ್ಲಿ ನೀನ್ ಮಾತಾಡ್ಲಿಕ್ಕೆ ನಿನಗೆ ಹಕ್ಕೇ ಇಲ್ಲ. ನೀವು ಲ್ಯಾಂಡ್ ಗ್ರಾಬರ್ಸ್ ನೀವು. ಅವರು ನಮ್ಮನ್ನ ಮಾತಾಡ್ತೀರಾ ನೀವು ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ? ಚೆನ್ನಾಗಿ ಹುಷಾರಾಗಿ ನೆಕ್ಸ್ಟ್ ಮಾತಾಡುವಾಗ ಕರೆಕ್ಟ್ ಆಗಿ ಮಾತಾಡ್ಬೇಕು. ಯಾವತ್ತಾದ್ರೂ ಕೂಡ ಜನರು ಮಾತಾಡೋದು ಕೂಡ ಕೇಳಿಸ್ಕೊ. ಅಟ್ಲೀಸ್ಟ್ ಜನರು ಇವತ್ತು ನೋವು ಬೀಳ್ತಾ ಇದ್ದಾರೆ. ಎಂತವನ್ನ ಹುಡುಗನ್ನ MLA ಮಾಡಿವಿ, ಎಲ್ಲ ಹುಡುಗಾಟಿಕೆ ಮಾಡ್ತಾನೆ ಅಂತೇಳಿ. ಏನ್ ಜನರನ್ನ ಹಾಕೊಂಡು SP ಸರ್ಕಲ್ ಇಂದ ಇಲ್ಲಿವರೆಗೆ ಬಂದಾರೆ. ಅವ್ರ ಮನೆಯಲ್ಲಿ ಕಲ್ಲುಗಳಿದ್ವು, ಅವು ಇದ್ದಾವ ಅಂತೇಳಿ. ಕಲ್ಲುಗಳು ಏನ್ ಇಟ್ಕೊಳ್ಳೋದಕ್ಕೆ ನಮ್ಗೆ ಇದಿಲ್ಲ, ನಮ್ಮಂತ ಮನಸ್ಥಿತಿ ಇಲ್ಲೇ ಇಲ್ಲ ನಮ್ದು. ನಾವ್ ಯಾವತ್ತೂ ಕೂಡ ನಮ್ಮ ಮನೆವರೆಗೆ ಬಂದ್ರೆ ನಾವು ಡಿಫೆನ್ಸ್ ಮಾಡ್ಕೊಂಡಿವಿ ಅಷ್ಟೇ, ನಮ್ಮನ್ನ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ. ಯಾರು ಆ ಹುಡುಗ ರಾಜಶೇಖರ್ ಅಂತೇಳಿ ಹುಡುಗ ತಿರ್ಕೊಂಡೋದ, ನಮಗ್ ಕೂಡ ನೋವಿದೆ ಪಾಪ. ಸಣ್ಣ ಹುಡುಗ ತಿರ್ಕೊಂಡೋಗ್ಬಿಟ್ನಲ್ಲ ಅಂತೇಳಿ. ಅದೇ ನಿಮ್ಮ ಒಂದು ಏನು ಸೆಕ್ಯೂರಿಟಿ ಆಗಿದ್ನಲ್ಲ ಗನ್ಮ್ಯಾನ್, ಅವನ್ ಸುಟ್ಟು ಗನ್ ಇದು ಮಾಡೋದಕ್ಕೆ ಅದು ಬುಲೆಟ್ ಕೂಡ ಸಿಕ್ಕಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಕತ್ತಾರೆ ಅವ್ನು ಪ್ರೈವೇಟ್ ಗನ್ಮ್ಯಾನ್ ಸುಟ್ಟಿದ್ದು ಅವ್ನು ಸತ್ತಿದ್ದಾನೆ ಅಂತೇಳಿ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಹಿಂಗ ಅಭಿವೃದ್ಧಿ ಹಂಗ ಬರ್ರಿ ಚರ್ಚೆಗೆ ಅಂತಂದ್ರೆ ಬಾ ಚರ್ಚೆಗೆ, ನಾನ್ ರೆಡಿ.
ನಾಳೆನೆ ಚರ್ಚೆ ಇಡ್ತೇವೆ ಬಾ, ನಾನು ರೆಡಿ. ನನ್ನ ಅವಧಿಯಲ್ಲಿ ಏನೇನ್ ಫಂಡ್ಸ್ ತಂದಿದ್ದೀವಿ, ನನ್ನ ತಮ್ಮ ಇನ್ಚಾರ್ಜ್ ಮಿನಿಸ್ಟರ್ದಾಗ ಏನ್ ಫಂಡ್ ತಂದಿವಿ, ವರ್ಷಕ್ಕೆ 100 ಕೋಟಿ ಕಾರ್ಪೊರೇಷನ್ಗೆ ನಾವು ಕೊಟ್ಟಿದ್ದು. ನೀನೇನ್ ತಂದ್ಯಪ್ಪ ವರ್ಷಕ್ಕೆ? ಇವತ್ತು ಮನ್ರೇಗಾ ಅಂತೇಳಿ ಅದರಿಂದ ನೀನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಇದೆ. ಎಲ್ಲ ಪ್ರತಿಯೊಂದು ನಿಮ್ಮ ಫ್ರೀ ಬೀಸ್ ಕೊಟ್ಟು ನೀವು ಫಂಡೇ ಇಲ್ದಂಗೆ MLA ಗಳಿಗೆ ಮಾಡಿದ್ದೀರಿ ಅಂತ ನೀವೇ ಹೇಳ್ಕೊಂಡಿರಿ. ಬಹಳ ಮಂದಿ MLA ಸ್ಟೇಟ್ಮೆಂಟ್ಗಳು ಕೊಟ್ರು. ನಾನು ಒಂದೇ ಒಂದು ಸಿದ್ದರಾಮಯ್ಯ ಸರ್ ಮೇಲೆ ಯಾಕೆ ಅಭಿಮಾನ ನನಗೆ ಅಂತಂದ್ರೆ, ಇವತ್ತು ಅವರು ಆ MLA ಬುದ್ಧಿವಾದ, ಅವ್ರು ಫೋನ್ ಕೂಡ ತಗೊಳಕ್ ರೆಡಿ ಇಲ್ಲ ಅವರು. ಅಂದ್ರೆ ಅವ್ರು ಮಾಡಿದ ಕೆಲಸ ತಪ್ಪು ಅಂತೇಳಿ ಅವ್ರ ಮನೆಗೆ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿದೆ ಅಂತೇಳಿ ಅವ್ರು ಸಾರ್ ಅವರೇ ಹೇಳಿದ್ದಾರೆ. ಜಮೀರ್ ಅಹಮದ್ ಕೂಡ ಕ್ಲಾಸ್ ತಗೊಂಡಾರೆ, ನೀನ್ ಯಾವಾಗ ಒಂದ್ಸರಿ ಹೋಗಿ ಬರ್ತೀಯ, ಅದಕ್ಕೆ ನಿನ್ಗೆ ಲಾಂಡ್ ಆರ್ಡರ್ ಗೊತ್ತಿಲ್ಲ ಅದು ಅಂತ ಒಂದು ಇದರಲ್ಲಿ ಒಬ್ಬ ಮುಖ್ಯಮಂತ್ರಿನೇ ನಿಮ್ನ ಇದು ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಯಾವ ಮಟ್ಟಕ್ಕೆ ಇದ್ದೀರಿ ಅಂತೇಳಿ. ಏನ್ ರಿಪಬ್ಲಿಕ್ ಬಳ್ಳಾರಿ ಮೊನ್ನೆ ಆಗಿದ್ದು ಇನ್ಸಿಡೆಂಟ್ ರಿಪಬ್ಲಿಕ್ ಬಳ್ಳಾರಿ ನೀವು ಮಾಡಿದ್ದು ಅಂತೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ನಾವು ಯಾವತ್ತೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಲಿಲ್ಲ. ಬಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ಬಿಟ್ರೆ ನಮಗೆ, ನಮ್ಮ ತಂದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್, ನಮಗೆ ಡಿಸಿಪ್ಲೈನ್ ಇಂದಾನೆ ನಾವು ಬೆಳೆದಿವಿ. ನಿಮ್ಮಂಗೆ ಬೇರೆ ಡಿಸಿಪ್ಲೈನ್ ಅಲ್ಲಿ ನಾವು ಬೆಳೆದೇ ಇಲ್ಲ. ಅದನ್ನ ತಿಳ್ಕೊಂಡು ಮಾತಾಡ್ ನೀನು. ಯಾವತ್ತೂ ಕೂಡ ಪ್ರತಾಪ್ ರೆಡ್ಡಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇನ್ನೊಂದ್ಸಾರಿ ಮಾತಾಡುವಾಗ ಮನೆ ಹೆಸರನ್ನ ತಗೊಂಡ್ರೆ ನಾನು ನಿನ್ ಮನೆ ಹೆಸರು ತಗೋಬೇಕಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಅಭಿವೃದ್ಧಿ ಎಲ್ಲನ ಬಾ ನೀನು, ನಾನು ರೆಡಿ ಚರ್ಚೆಗೆ. ಕಾರ್ಪೊರೇಷನ್ ಅಲ್ಲಿ ಒಂದು ರೆಸಲ್ಯೂಷನ್ ನಾನಿದ್ದಾಗ ಮಾಡಿದ್ವಿ, ಪ್ರೀತಿ ಗೆಹ್ಲಟ್ ಅವ್ರು ಇದ್ರು. ಅವಾಗ ಏನಾಗಿದೆ, ಎಲ್ಲೆಲ್ಲಿ ಬ್ಯಾನರ್ಗಳು ಕಟ್ಟಬೇಕು, ಎಲ್ಲೆಲ್ಲಿ ಕಟ್ಟಬಾರ್ದು ಅಂತ ಓಪನ್ ಆಗಿ ಒಂದು ರೆಸಲ್ಯೂಷನ್ ಆಗಿದೆ. ಅದ್ರಲ್ಲೆಲ್ಲ ಇದಾವೆ. ಗವಿಯಪ್ಪ ವೃತ್ತ, ಗಡಿಗೆ ಚೆನ್ನಪ್ಪ ವೃತ್ತ, ಎಲ್ಲ ವೃತ್ತಗಳಲ್ಲಿ ಹಾಕಬಾರ್ದು ಬ್ಯಾನರ್ಗಳು. ಆಮೇಲೆ ಕಟ್ಟಿಗೆ ಹಾಕಿ ಹೂಣಿ ಬ್ಯಾನರ್ಗಳು ಹಾಕಬಾರ್ದು ರೋಡ್ ಸೈಡ್ಗೆ. ಅದು ಯಾವ್ದನ್ನ ರೋಡ್ ಆಗಿರ್ಬೋದು, PWD ರೋಡ್ ಆಗಿರ್ಬೋದು, ಮುನ್ಸಿಪಲ್ ರೋಡ್ ಆಗಿರ್ಬೋದು, ಯಾವ್ದನ್ನ ಆಗ್ಲಿ, ಆ ರೆಸಲ್ಯೂಷನ್ ಗೌರವ ಕೊಡ್ರಿ. ಇಲ್ಲಂದ್ರೆ ಅಲ್ಲಿ ಬ್ಯಾನರ್ಗಳು ಹಾಕುಂತೀವಿ ಅಂತಂದ್ರೆ ಯಾರು ಒಪ್ಪಲ್ಲ. ಹಂಗಾಗಿ ಪ್ರತಾಪ್ ರೆಡ್ಡಿ ಅಭಿವೃದ್ಧಿ ಶೂನ್ಯ. ಒಂದ್ 2 ಸರ್ಕಲ್ ಅಭಿವೃದ್ಧಿ ಮಾಡ್ಬಿಟ್ಟಿವಿ ಅಂತೇಳಿ ಇದು ಮಾಡ್ಕೊಳ್ಳೋದಲ್ಲ. ಇವತ್ತು SP ಸರ್ಕಲ್ ಇದು ಮಾಡಿದ್ದಾರೆ, ಎಲ್ಲ ಹೊಡೆದು ಬಿಟ್ಟಿದ್ದಾರೆ. ಬಡವರೆಲ್ಲ ಒಯ್ಕೊಳ್ಳಕತ್ತಾರೆ. ತೆಂಗಿನಕಾಯಿ ಮಾರೋರು, ಹೂವು ಮಾರ್ಕೊಂಡವರು, ಇದು ಕಾಕಾ ಹೋಟ್ಲ್ಗಳು ಇಟ್ಕೊಂಡಿದ್ದವರು ಎಲ್ಲರೂ ಪ್ರತಿಯೊಬ್ಬರು ಕೂಡ ನೋವು ಬೀಳ್ತಾ ಇದ್ದಾರೆ. ಆ ಸರ್ಕಲ್ ಹೆಂಗ್ ಮಾಡಿ ನೀನು ಒಂದು ರೈಲ್ವೆ ಬೋಗಿ ಇರುತ್ತಲ್ಲ, ಒಂದು ಚಿಕ್ಕ ರೈಲ್ವೆ ಬೋಗಿ, ಆ ತರ ಮಾಡ್ಬಿಟ್ಟಿ. ಒಂದ್ ಯಾವ್ದನ್ನ ದೊಡ್ಡ ವೆಹಿಕಲ್ ಬಂದು ಈಗ ಟರ್ನ್ ಆಗ್ಬೇಕು ಅಂತಂದ್ರೆ ಆಗ್ತಾ ಇಲ್ಲ ವೆಹಿಕಲ್ಸ್ಗೆ, ಅಲ್ಲಿ ಟ್ರಾಫಿಕ್ ಇದಾಗ್ತಾ ಇದೆ. ಅಷ್ಟು ದೊಡ್ಡ ಸರ್ಕಲ್ ಮಾಡ್ಬೇಕಾಯ್ತೇನು? ಒಂದು ಆಲ್ರೆಡಿ ವಾಲ್ಮೀಕಿ ಪುತ್ಥಳಿ ಇದೆ, ಇನ್ನೊಂದು ಪುತ್ಥಳಿ ಇಡ್ಬೇಕಲ್ಲ ನಿನ್ಗೆ. ಆಯ್ತಪ್ಪ ಇಡು, ನಾವೇನು ಬೇಡನಲ್ಲ. ವಾಲ್ಮೀಕಿ ಮಹರ್ಷಿ ರಾಮಾಯಣ ಬರೆದಿದ್ದಂತ ವಾಲ್ಮೀಕಿ ಮಹರ್ಷಿ, ಆ ರಾಮಾಯಣದಲ್ಲಿ ಇರುವಂತ ಹನುಮಂತನ ಭಕ್ತ ನಾನು ಯಾವತ್ತೂ ಕೂಡ ವಾಲ್ಮೀಕಿ ಮಹರ್ಷಿಗೆ ನನ್ನ ಅತ್ಯಂತ ಭಕ್ತಿ ಇದೆ ಅವ್ರ ಮೇಲೆ. ನೀನಿಡು, ಬೋಯಿಗೆರೆ ಅಂತೇಳಿ ಇದೆ, ವಾಲ್ಮೀಕಿ ಕೆರೆ ಅಂತೇಳಿ ಇದೆ, ಅಲ್ಲಿಡು. ಇಲ್ಲೇ ಇಡ್ಬೇಕು ಅಂತಂದ್ರೆ ಏನ್ ಸೇಡಿನ ರಾಜಕೀಯ ಮಾಡ್ತೀರಾ ನೀವು? ಅಭಿವೃದ್ಧಿ ರಾಜಕೀಯ ಮಾಡ್ರಿ ಫಸ್ಟ್. ಅದನ್ನ ಬಿಟ್ಟು ಏನೇನೋ ಮಾತಾಡ್ತಿ ಅಂತಂದ್ರೆ, ಗಾಳಿ ತೆಗೆದ್ಬಿಡ್ತೀನಿ ಅಂತಂದ್ರೆ ಗಾಳಿಯಿಂದಾನೇ ನೀನ್ ಬದುಕಿರೋದು. ಆ ಗಾಳಿ ಇಲ್ಲ ಅಂದ್ರೆ ನೀನ್ ಬದುಕೋದೇ ಇಲ್ಲ. ಅದನ್ನ ಮನೆ ಹೆಸರು ಯಾವತ್ತೂ ತಗೋಬೇಡ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಭಿವೃದ್ಧಿ ನೀನ್ ಎಲ್ಲಿ ಕರಿತೀಯ ಅಲ್ಲಿ ನಾನು ರೆಡಿ ಬರೋದಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.